ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 221ನೆಯ ತಿರುನಾಮ ಗ್ರಾಮಣೀಹಿ. ಒಮ್ಮೆ ತಿರುಮಂಗೈ ಆಳ್ವಾರರು ಚೋಳ ದೇಶದಿಂದ ಪಾಂಡ್ಯ ದೇಶಕ್ಕೆ ಪ್ರಯಾಣ ಮಾಡಬೇಕಾಗಿತ್ತು. ಪ್ರಯಾಣಕ್ಕೆ ಹೊರಡುವ ಮೊದಲು ಕೆಲವು ಪಂಡಿತರು ಅವರಿಗೆ ಈಗ ಗ್ರಹಗಳ ಸ್ಥಿತಿ ಅನುಕೂಲಕವಾಗಿಲ್ಲ, ಆದ್ದರಿಂದ ಕೆಲವು ದಿನ ಪ್ರಯಾಣವನ್ನು ಮುಂದೂಡಿ ಎಂದು ಸಲಹೆ ನೀಡಿದರು. ಅದಕ್ಕೆ ತಿರುಮಂಗೈ ಆಳ್ವಾರರು, ನನಗೆ ಗ್ರಹಗಳ ಸ್ಥಿತಿಯನ್ನು ನೋಡಿ ಭಯಪಡುವ ಅಗತ್ಯವೇ ಇಲ್ಲ, ಏಕೆಂದರೆ ನಾನು ಸಂಪೂರ್ಣವಾಗಿ ಭಗವಂತನ ಶರಣಾಗಿದ್ದೇನೆ. ಎಲ್ಲರಿಗೂ ನಾಯಕನಾದವನು ಅವನೇ. ನವಗ್ರಹಗಳಾಗಲಿ, ದೇವತೆಗಳಾಗಲಿ, ಋಷಿಗಳಾಗಲಿ, ಮನುಷ್ಯರಾಗಲಿ ಅಥವಾ ಶ್ರೀವೈಕುಂಠದಲ್ಲಿರುವ ನಿತ್ಯ ಸೂರಿಗಳಾಗಲಿ ಎಲ್ಲರೂ ಅವನ ಅಧೀನದಲ್ಲೇ ಇದ್ದಾರೆ. ನಿಜವಾಗಿಯೂ ಭಗವಂತನೇ ಎಲ್ಲರಿಗೂ ಪರಮನಾಯಕ ಎಂದು ಹೇಳಿದರು. ರಾಮಾವತಾರದಲ್ಲಿ ವಾನರರು ಮತ್ತು ಅಳಿಲುಗಳ ದೊಡ್ಡ ಸೇನೆಗೆ ನಾಯಕನಾಗಿ ಅವರನ್ನು ವಿಜಯದತ್ತ ಮುನ್ನಡೆಸಿದನು. ಮತ್ಸ್ಯಾವತಾರದಲ್ಲಿ ಸಪ್ತ ಋಷಿಗಳು, ಜೀವಿಗಳು ಮತ್ತು ಮುಂದಿನ ಸೃಷ್ಟಿಗೆ ಬೇಕಾಗುವ ಎಲ್ಲ ಬೀಜಗಳನ್ನು ಪ್ರಳಯದ ನೀರಿನಿಂದ ಸುರಕ್ಷಿತವಾಗಿ ಕಾಪಾಡಿ ಮುನ್ನಡೆಸಿದನು. ಈ ಸತ್ಯ ಇಂದಿಗೂ ತಿರುನಲ್ವೇಲಿ ಸಮೀಪದಲ್ಲಿರುವ ನವತಿರುಪತಿ ದಿವ್ಯ ದೇಶಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ 9 ದಿವ್ಯ ದೇಶಗಳಲ್ಲಿ ನವಗ್ರಹಗಳಿಗೆ ಪ್ರತ್ಯೇಕವಾಗಿ ಪೂಜೆ ಮಾಡುವ ಸಂಪ್ರದಾಯವೇ ಇಲ್ಲ, ಏಕೆಂದರೆ ಈ ಪ್ರತಿಯೊಂದು ದಿವ್ಯ ದೇಶದಲ್ಲೂ ಭಗವಂತನು ಒಂದೊಂದು ಗ್ರಹದ ಅಧಿಪತಿಯಾಗಿ ವಿರಾಜಮಾನನಾಗಿದ್ದಾನೆ. ಶ್ರೀ ವೈಕುಂಠನಾಥ ಪೆರುಮಾಳ್ ಸೂರ್ಯನ ಅಧಿಪತಿ, ಶ್ರೀ ವಿಜಯಾಸನ ಪೆರುಮಾಳ್ ಚಂದ್ರನ ಅಧಿಪತಿ, ಶ್ರೀ ಕೈಶಿನ ವೇದಾಂತನ್ ಪೆರುಮಾಳ್ ಬುಧನ ಅಧಿಪತಿ, ಶ್ರೀ ದೇವಪಿರಾನ್ ಪೆರುಮಾಳ್ ರಾಹುವಿನ ಅಧಿಪತಿ, ಶ್ರೀ ಅರವಿಂದ ಲೋಚನ ಪೆರುಮಾಳ್ ಕೇತುವಿನ ಅಧಿಪತಿ, ಶ್ರೀ ಮಾಯಕೂತರ್ ಪೆರುಮಾಳ್ ಶನಿಯ ಅಧಿಪತಿ, ಶ್ರೀ ಮಕರ ನೆಡುಂಕುಲೈಕಾದನ್ ಪೆರುಮಾಳ್ ಶುಕ್ರನ ಅಧಿಪತಿ, ಶ್ರೀ ವೈತ್ತಮಾನಿಧಿ ಪೆರುಮಾಳ್ ಮಂಗಳನ ಅಧಿಪತಿ, ಶ್ರೀ ಆದಿನಾಥ ಪೆರುಮಾಳ್ ಗುರುವಿನ ಅಧಿಪತಿ. ಆದ್ದರಿಂದ ಈ ದಿವ್ಯ ದೇಶಗಳಿಗೆ ಹೋದಾಗ ಭಕ್ತರು ಶನಿ, ರಾಹು ಅಥವಾ ಬೇರೆ ಯಾವುದೇ ಗ್ರಹಗಳನ್ನು ಪ್ರಾರ್ಥಿಸುವುದಿಲ್ಲ. ಬದಲಾಗಿ ಕಮಲದಂತೆ ಅರಳಿರುವ ಭಗವಂತನ ಕರುಣಾಮಯ ಕಣ್ಣುಗಳನ್ನು ದರ್ಶಿಸಿ, ಭಗವಂತನೇ, ನಿನ್ನ ಕರುಣೆಯ ದೃಷ್ಟಿ ನನ್ನ ಮೇಲೆ ಬೀಳಲಿ ಎಂದು ಪ್ರಾರ್ಥಿಸುತ್ತಾರೆ. ಗ್ರಾಮಣೀಹಿ ಎಂದರೆ ಎಲ್ಲ ಜೀವಿಗಳಿಗೂ ಪರಮನಾಯಕ ಎಂದು ಅರ್ಥ. ನಾವು ಪ್ರತಿದಿನ ಗ್ರಾಮಣ್ಯೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ನಮ್ಮನ್ನು ತನ್ನ ಶಾಶ್ವತ ನಿವಾಸವಾದ ಶ್ರೀ ವೈಕುಂಠದ ಕಡೆಗೆ ಮುನ್ನಡೆಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.